ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ದೇಗುಲದಲ್ಲಿ ಅತ್ಯಂತ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ರೈತನ ಮಗಳು. ಚಿಂತಾಮಣಿ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಕೆಎಲ್ ಶ್ರೀನಾಥ್ ರವರ ಮಗಳಾದ ಕುಮಾರಿ ಎಸ್ ಯೋಷಿತಾ ತನ್ನ 12ನೇ ಹುಟ್ಟುಹಬ್ಬವನ್ನು ದೈವ ಸನ್ನಿಧಿಯಲ್ಲಿ ಆಚರಿಸಿಕೊಳ್ಳುವ ಮೂಲಕ ಹೊಸ ಮುನ್ನುಡಿ ಬರೆದಿದ್ದಾಳೆ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಗೀತಾ ಮಂದಿರಕ್ಕೆ ಇಂದು ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಮುಂಜಾನೆಯೇ ಹೊರಟು ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ತನ್ನ ಸಹೋದರನೊಂದಿಗೆ ಹಲವು ಭಕ್ತಿಗೀತೆಗಳನ್ನು ಶ್ರದ್ಧಾಭಕ್ತಿಯಿಂದ ಗಾಯನ ಮಾಡುವುದರ ಮೂಲಕ ಬಹಳ ಸಂತಸದಿಂದ ಹುಟ್ಟುಹಬ್ಬ ಆಚರಿಸಿಕೊಂಡಳು. ತನ್ನ ಜನ್ಮದಾತರ ಹಾಗೂ ಹಿರಿಯರ ಪಾದಗಳಿಗೆ ನಮನ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆದಳು. ಯಾವುದೇ ಅಬ್ಬರ ಆಡಂಬರ ಕೇಕು ಪಟಾಕಿ ಇಲ್ಲದೆ ಭಗವಂತನ ಸನ್ನಿಧಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಈ ವಿದ್ಯಾರ್ಥಿನಿ ನಿಜಕ್ಕೂ ಸಮಾಜಕ್ಕೆ ಮಾದರಿಯಾಗಿದ್ದಾಳೆ. वासुदेवाय नमः पुण्याय नमः लीलावांश विग्रहाय नमः विनोदावत्सलाय नमः हरिवे नमः ईशाय नमः वृन्दावनान्त संचारिणे नमः यमुनावीर संहारिणे नमः बलभद्राय नमः हस्तांबुजाय नमः नरनाभटमस्तलाय नमः शरण्याय नमः श्रीवत्सान्विताय नमः कस्तूरीतिलकान्विताय नमः कमललोचनाय नमः गोविन्दाय नमः गोपालकाय नमः भूपालकाय नमः सर्वपालकाय नमः शरण्याय नमः आदिमध्यान्तदयिताय नमः अनन्ताय पाहि मां वरदे वरदे भक्तिमाद्रिसुते पाहि मां वरदे वरदे भक्तिमाद्रिसुते पाहि मां वरदे वरदे भक्तिमाद्रिसुते पाहि मां सौदरी गौरी परमेश्वरी गिरिजा आलनीलवेणि तीरवाणी श्री ललिते हिमाद्रिसुते पाहि मां वरदे वरदे हिमाद्रिसुते पाहि मां Gopati Chutta